ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವಿದ್ಯಾರ್ಥಿಗಳೇ, ಇದರ ಕೃತಿ ಬದುಕಲು ಕಲಿಯಿರಿ. ರಚನೆ ಸ್ವಾಮಿ ಜಗದಾತ್ಮಾನಂದರವರು. ನಿಮ್ಮ ಭವಿಷ್ಯವನ್ನು ನಿರ್ಮಿಸಿಕೊಳ್ಳುವವರು ನೀವೇ ಎಂಬುದನ್ನು ಮರೆಯಬೇಡಿ. ಎಲ್ಲ ಹೊಣೆಯನ್ನು ಹೊರಲು ಸಿದ್ಧರಾಗಿ. ಮಿಂಚಿ ಹೋದ ಕಾರ್ಯವನ್ನು ಕುರಿತು ಚಿಂತಿಸುತ್ತಾ ವ್ಯರ್ಥ ಕಾಲಹರಣ ಮಾಡುವುದು ಬೇಡ. ಅನಂತ ಭವಿಷ್ಯ ನಿಮ್ಮ ಮುಂದೆ ಇದೆ. ನೀವು ಈ ಸಂಗತಿಯನ್ನು ಸದಾ ನೆನಪಿನಲ್ಲಿಡಬೇಕು. ನಿಮ್ಮ ಪ್ರತಿಯೊಂದು ಯೋಚನೆ, ಮಾತು ಮತ್ತು ಕೆಲಸ ಇವೇ ನಿಮ್ಮ ಭವಿಷ್ಯತ್ತಿನ ಬೆಳಸಿನ ಬುತ್ತಿಯಾಗಿ ಪರಿಣಮಿಸುವವು. ಕೆಟ್ಟ ಯೋಚನೆ, ಕೆಟ್ಟ ಕೆಲಸಗಳು ಕ್ರೂರ ಹುಲಿಯಂತೆ ನಿಮ್ಮ ಮೇಲೆ ನಗೆಯಲು ಸಿದ್ಧವಾಗಿದ್ದರೆ, ಒಳ್ಳೆಯ ಯೋಚನೆ ಮತ್ತು ಒಳ್ಳೆಯ ಕಾರ್ಯಗಳು ನೂರಾರು ಸಾವಿರಾರು ದೇವತೆಗಳ ಸಾತ್ವಿಕ ಶಕ್ತಿಯಿಂದ ನಿಮ್ಮನ್ನು ಸದಾ ರಕ್ಷಿಸಲು ಸಿದ್ಧವಾಗಿರುತ್ತದೆ ಎಂಬ ದೃಢ ವಿಶ್ವಾಸ ನಿಮ್ಮ ಪಾಲಿಗೆ ಸತ್ಕಾರ್ಯದ ಮಹಾಪ್ರೇರಕ ಶಕ್ತಿಯಾಗುತ್ತದೆ. ಒಳಿತೋ ಕೆಡುಕೋ, ನಿಮ್ಮ ಅದೃಷ್ಟವನ್ನು ನೀವೇ ರೂಪಿಸಿಕೊಳ್ಳುತ್ತೀರಿ. ಆದುದರಿಂದ ಸ್ಯಾಮುಯೆಲ್ ಸ್ಟೈಲ್ಸ್ ಹೇಳುವಂತೆ, ಒಂದು ಒಳ್ಳೆಯ ಯೋಚನೆ ಮಾಡಿ, ಅದು ನಿಮ್ಮನ್ನು ಒಂದು ಒಳ್ಳೆಯ ಕೆಲಸಕ್ಕೆ ಪ್ರೇರೇಪಿಸಿತು. ಒಂದು ಒಳ್ಳೆಯ ಕಾರ್ಯವನ್ನು ಕೈಗೊಳ್ಳಿರಿ, ಅದು ನಿಮ್ಮನ್ನು ಒಂದು ಒಳ್ಳೆಯ ಅಭ್ಯಾಸಕ್ಕೆ ಕೆಳಸಿತು. ಒಂದು ಒಳ್ಳೆಯ ಅಭ್ಯಾಸವನ್ನು ರೂಢಿಸಿಕೊಳ್ಳಿ, ಅದು ನಿಮ್ಮ ನಡತೆಗೆ ಪುಟಗೊಟ್ಟೀತು. ಒಳ್ಳೆಯ ನಡತೆಯಿಂದ ನಿಮ್ಮ ಅದೃಷ್ಟ ಕುದುರಲೇಬೇಕು. ಅಭ್ಯಾಸದ ಹಿರಿಮೆ ಗರಿಮೆಯೇ ಇಲ್ಲಿ ಧ್ವನಿತವಾಗಿದೆ. ನಿಮ್ಮ ಜೀವನದ ಎಲ್ಲ ಭಾಗಕ್ಕೂ ಕ್ರಮಬದ್ಧತೆಯ ನಿಯಮವನ್ನು ಅನ್ವಯಿಸಬೇಕು. ಗೊತ್ತುಪಡಿಸಿಕೊಂಡ ಸಮಯದಲ್ಲಿ ನಿರ್ದಿಷ್ಟ ಕೆಲಸ ಮಾಡುವ ಕಲೆ ಅದು. ಕೆಲವರಿಗೆ ಈ ನಿಯಮ ಬಾಲ್ಯದಿಂದಲೇ ಸ್ವಭಾವ ಸಿದ್ಧವಾಗಿರಬಹುದು. ಇನ್ನೂ ಕೆಲವರು ಪ್ರಯತ್ನದಿಂದ ಈ ಕಲೆಯನ್ನು ಕಲಿಯಬೇಕಾಗಬಹುದು. ಹಾಕಿಕೊಂಡ ನಿಯಮವನ್ನು ನಿತ್ಯ ನಿಯಮಿತ ರೀತಿಯಲ್ಲಿ ಪಾಲಿಸುವುದೇ ನಿಷ್ಠೆ. ನಿಷ್ಠೆ ಇಲ್ಲದೆ ಯಾವ ಪ್ರಗತಿಯೂ ಇಲ್ಲ. ಜ್ಞಾನ ಸಂಗ್ರಹ ನಿಜವಾದ ಶಕ್ತಿಯಾಗಿ ಪರಿಣಮಿಸಬೇಕಾದರೆ ನಿಯಮ ಪಾಲನೆಯಲ್ಲಿ ದೃಢನಿಷ್ಠೆ ಇರಬೇಕು. ಒಂದು ಹೊಸ ಅಭ್ಯಾಸವನ್ನು ಕಲಿತು ರೂಢಿಸಿ ದೃಢಪಡಿಸಿಕೊಂಡು ಅದನ್ನು ಮನಸ್ಸಿನಲ್ಲೇ ನೆಲೆ ನಿಲ್ಲುವಂತೆ ಮಾಡಲು ಅತ್ಯಂತ ದೃಢ ಸಂಕಲ್ಪದಿಂದ ಪ್ರಾರಂಭಿಸಬೇಕು. ಹೊಸ ಅಭ್ಯಾಸ ಮನಸ್ಸು ನರವ್ಯೂಹಗಳಲ್ಲಿ ಆಳವಾಗಿ ಬೇರು ಬಿಡುವವರೆಗೆ ಯೋಚಿಸಿಕೊಂಡ ಕಾರ್ಯಗಳನ್ನು ಒಂದೇ ಒಂದು ದಿನದ ಮಟ್ಟಿಗೂ ಬಿಡಬಾರದು. ನೋಡಿ, ಇದು ಎಷ್ಟು ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಅತ್ಯಂತ ಒಂದು ಮಾರ್ಗದರ್ಶನವಾಗಿದೆ. ಈ ಒಂದು ಮಾರ್ಗದರ್ಶನವನ್ನು ರೂಢಿಸಿಕೊಂಡರೆ ಜೀವನದಲ್ಲಿ ಒಳ್ಳೆಯ ಭವಿಷ್ಯವನ್ನು ಅವರು ಕಲ್ಪಿಸಿಕೊಳ್ಳಲಾಗುವುದು. ಒಳ್ಳೆಯ ಆಲೋಚನೆ, ಒಳ್ಳೆಯ ದೃಢ ಸಂಕಲ್ಪ, ಒಳ್ಳೆಯ ಆತ್ಮವಿಶ್ವಾಸವನ್ನು ಬೆಳೆಸಿಕೊಂಡು ನಾವು ಒಳ್ಳೆಯವರಾಗಿ ಬಾಳುವಂತಹ ಒಂದು ಸುಂದರವಾದ ಹಿತನುಡಿಗಳೇ ಈ ಮಾರ್ಗದರ್ಶನವಾಗಿದೆ. ಧನ್ಯವಾದಗಳು.